ಪಾಕಿಸ್ತಾನದ ಬದಲಿಗೆ ಚೀನಾನೇ ಭಾರತದ ಅಸಲಿ ಸ್ಪರ್ಧಿ. ಪಾಕ್ ಜೊತೆ ಯುದ್ಧ ನಡೆದಿದ್ದರೂ ಭಾರತದ ನಿಜವಾದ ಸ್ಪರ್ಧಿ ಅಂತ ಇದೆ ಅದು ಚೀನಾ ಮಾತ್ರ ಅಂತ ಹೇಳಿ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ನರವಾಣೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಸಂಪೂರ್ಣವಾಗಿ ವಿಭಿನ್ನ ವಿಚಾರಗಳು. ನಾವು ಎರಡು ದೇಶಗಳೊಂದಿಗೂ ಕೂಡ ಯುದ್ಧಗಳನ್ನು ಮಾಡಿಕೊಂಡಿದ್ದೇವೆ. ಎರಡು ದೇಶಗಳ ಜೊತೆ ನಮ್ಮ ಗಡಿಗಳು ಇನ್ನೂ ಕೂಡ ಇತ್ಯರ್ಥವಾಗದೇ ಉಳಿದುಕೊಂಡು ಬಿಟ್ಟಿವೆ. ಎರಡೂ ದೇಶಗಳು ಸದಾ ನಮ್ಮ ನಿಗಾದಲ್ಲಿರುವಂಥ ಸವಾಲುಗಳು. ಯಾವಾಗಲೂ ಇವೆರಡೂ ದೇಶಗಳ ಮೇಲೆ ನಾವು ಗಮನ ಕೊಡಲೇಬೇಕಾಗಿದೆ. ಅಂಥ ಸವಾಲುಗಳಿವು. ಗಡಿ ವಿವಾದ ಅಂತೂ ಇತ್ಯರ್ಥ ಆಗಲೇ ಇಲ್ಲ. ಇವು ಚೀನಾ ಜೊತೆಗೂ ಗಡಿ ಇಶ್ಯೂ ಇದೆ, ಪಾಕಿಸ್ತಾನ ಜೊತೆಗೂ ಗಡಿ ಇಶ್ಯೂ ಇದೆ. ಏನು ಮಾಡೋಣ? ಆದರೆ ಪಾಕಿಸ್ತಾನವನ್ನು ಬದಿಗಿಟ್ಟು ನಾವು ಚೀನಾವನ್ನು ಗಮನಿಸಿದ್ರೆ ನಮಗೆ ರಿಯಲ್ ಕಾಂಪಿಟೇಟರ್, ನಿಜವಾದ ಅಸಲಿ ಸ್ಪರ್ಧಿ ಅಂತ ಇದ್ದರೆ ಅದು ಚೀನಾ ಮಾತ್ರವೇ. ಚೀನಾ ಅದು ನಿಜವೂ ಹೌದು. ನರವಾಣೆ ತುಂಬ ಅಲ್ಲಗಳೆಯೋ ವಿಚಾರಣೆ ನರವಾಣೆ ಅವರು ಮಾತಾಡಿಲ್ಲ ಇಲ್ಲಿ. ಚೀನಾ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ ಈಗ 150-160ನೇ ಸ್ಥಾನದಲ್ಲಿದ್ದಂಥ ಅವರ ತಲಾದಾಯ ಒಂದು 10 ವರ್ಷಗಳ ಒಂದು ಅವಧಿಯಲ್ಲಿ 7-8 ವರ್ಷಗಳ ಅವಧಿಯಲ್ಲಿ 71-72ನೇ ಸ್ಥಾನಕ್ಕೆ ಚೀನಾ ತಂದು ನಿಲ್ಲಿಸಿದೆ. ಅಂದರೆ ಆ ಜನಗಳ ಪ್ರಗತಿನ ಆ ಥರ ಮಾಡ್ತಾ ಇದೆ. ಚೀನಾ ತನ್ನ ಜನಗಳ ಪ್ರಗತಿನ ಆ ಥರ ಮಾಡ್ತಾ ಇದೆ. ಅವರು ಇವತ್ತಿಗೆ ಅಮೇರಿಕಾ ಏನಾದರೂ ನಿನ್ನ ಮೇಲೆ 10% ಟ್ಯಾಕ್ಸ್ ನಾನು ಹಾಕ್ತೀನಿ ಅಂದರೆ ನಾನು 10% ಟ್ಯಾಕ್ಸ್ ಹಾಕ್ತೀನಿ ನಿನ್ನ ಮೇಲೆ ಅಂತಾರೆ ಅವರು. 200% ಹಾಕ್ತೀನಿ ಅಂತ ಅಮೇರಿಕಾ ಹೇಳಿದ್ರೆ ಚೀನಾ ನಾನು ನಿನ್ನ ಮೇಲೆ 200% ಟ್ಯಾಕ್ಸನ್ನೇ ಹಾಕ್ತೀನಿ ಅಂತ ಚೀನಾ ಹೇಳುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಕೆಲ ಬೇರೆ ದೇಶಗಳು ಹಾಗಲ್ಲ. ಏನಾದರೂ ಅದರ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ, ಈ ಥರ ಮಾತಾಡ್ತಾರೆ. ಚೀನಾ ಹಾಗೆ ಮಾತಾಡಲ್ಲ. ಹಾಗೆ ಮಾತಾಡಿದ್ದು ನಾವು ನೋಡಿಲ್ಲ ಅಲ್ವಾ? ನೀವು ಚೀನಾ ಮೇಲೆ ಚೆಕ್ ಮಾಡಿ. ಟ್ರಂಪ್ ಏನೇ ಮಾತಾಡ್ಕೊಳ್ಳಿ, ಟ್ರಂಪೇ ಮತ್ತೆ ವಿಸಿಟ್ ಕೊಡಬೇಕಾಯ್ತಲ್ಲ, ಇದೇ ಚೈನಾಗೆ ವಿಸಿಟ್ ಕೊಡಬೇಕಾಯ್ತಲ್ಲ. ಚೀನಾ ಆ ಮಟ್ಟಕ್ಕೆ ಅದು ಬೆಳೀತಾ ಇದೆ. ಇಲ್ಲಿ ನಮಗೆ ಶತ್ರು ದೇಶ, ಇನ್ನೊಂದು ದೇಶ, ಇದು ಒಂದು ಭಾಗ. ಚೀನಾದ ಅಸಲಿ ಏನೇನಿದೆ ವಿಚಾರಗಳು, ಅವರ ಎಕನಾಮಿಕ್ ಕೆಪಾಸಿಟಿ ಏನೇನಿದೆ, ಅವರ ಸೇನಾ ಸಾಮರ್ಥ್ಯ ಏನೇನಿದೆ, ಯಾವ ಥರ ತಂತ್ರಗಳನ್ನು ರೂಪಿಸ್ತಾರೆ ಅವರು. ಯುದ್ಧ ಮಾಡ್ಕೊಳ್ತಾ ಇಲ್ಲ ಚೀನಾ ಇತ್ತೀಚೆಗೆ. ಕೇಳಿದಿರಾ ಚೀನಾ ಯುದ್ಧ ಮಾಡ್ತಾ ಇದೆ ಎಲ್ಲಾದರೂ ಅಂತ ಹೇಳಿ? ನೋ, ಅವರು ಯುದ್ಧ ಮಾಡ್ತಾ ಇಲ್ಲ. ಅವರು ಆರ್ಥಿಕವಾಗಿ ಬಲಿಷ್ಠರಾಗುವ ಕಡೆಗೆ ಅವರು ಗಮನ ಕೊಡ್ತಾ ಇದ್ದಾರೆ. ಚೀನಾದಲ್ಲಿ ಧರ್ಮಗಳಿಟ್ಕೊಂಡು ಜಗಳ ನಡೆಯಲ್ಲ. ಅಲ್ಲಿ ಧರ್ಮ ಇಟ್ಕೊಂಡು ಜಗಳ ಮಾಡೋದು, ಇನ್ನೊಂದು ಖ್ಯಾತೆ ತೆಗೆಯೋದು ಅದಿಲ್ಲ. ಚೀನಾ ಏನಿದ್ರೂ ಫೋಕಸ್ ಮಾಡೋದು ಯಾವಾಗಲೂ ಕೂಡ ಆರ್ಥಿಕತೆ ಕಡೆಗೆ ಫೋಕಸ್ ಮಾಡುತ್ತೆ. ತನ್ನ ದೇಶದ ಜನಗಳಿಗೆ ಉದ್ಯೋಗ ಕೊಡುವುದರ ಕಡೆಗೆ ಅವರು ಫೋಕಸ್ ಮಾಡ್ತಾರೆ. ಜೊತೆಗೆ ನಿಮಗೆ ಅಮೇರಿಕಾ ಇದೆಯಲ್ಲ, ಅಮೇರಿಕಾಗೆ ಒಂದು ರೀತಿಯಲ್ಲಿ $100 ಏನಾದರೂ ಸರಕು ಸರಂಜಾಮು ಬೇಕು ಅಂತ ಅಂದುಕೊಂಡ್ರೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು, $25 ಸರಕು ಸರಂಜಾಮುಗಳು ಹೋಗೋದೇ ಚೀನಾದಿಂದ. ಅಮೆರಿಕಕ್ಕೆ ಅದರ ಅರಿವಿದೆ, ತುಂಬ ಚೆನ್ನಾಗಿ ಅದರ ಅರಿವಿದೆ. ಚೀನಾನ ಎದುರು ಹಾಕ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅಂಥೇಳಿ. ಯಾವ ರೀತಿಯಲ್ಲಿ 20% ಜಗತ್ತಿನ ತೈಲ ಹೋರ್ಮುಜ್ ಜಲಸಂಧಿಯ ಮೂಲಕ ಬರುತ್ತೋ, ಅದೇ ರೀತಿ ಅಮೆರಿಕಕ್ಕೆ ಸರಕು ಸರಂಜಾಮುಗಳನ್ನು, ಅದಕ್ಕೆ ಬೇಕಾಗುವ 25% ಸರಕು ಸರಂಜಾಮನ್ನು ಸಪ್ಲೈ ಮಾಡೋದೇ ಚೈನಾ. ಅದೇ ರೀತಿಯಲ್ಲಿ ಚೈನಾ $1 ಸಂಪಾದನೆ ಮಾಡಿದ್ರೆ ಅದರಲ್ಲಿ 25 ಪೈಸೆ ಆದಾಯ ಬರೋದು ಅಮೆರಿಕಾದಿಂದಾನೆ. ಹೀಗಿದ್ದರೂ 200% ಟ್ಯಾಕ್ಸ್ ಹಾಕ್ಬಿಡ್ತೀನಿ, 236% ಟ್ಯಾಕ್ಸ್ ಹಾಕ್ಬಿಡ್ತೀನಿ, 500% ಹಾಕ್ಬಿಡ್ತೀನಿ ಅಂದರೆ ಚೀನಾ ಕೇರ್ ಮಾಡಲ್ಲ. ಇದರ ಜೊತೆಗೆ ಪಾಕಿಸ್ತಾನವನ್ನು ನಾವು ಗಡಿ ಹಂಚ್ಕೊಂಡಿದ್ದೀವಿ, ಅವ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಸೇನಾ ಬಲ ಓಕೆ. ನಾವು ಶತ್ರುಗಳನ್ನು, ನಮ್ಮ ವಿರೋಧಿಗಳನ್ನು ನಾವು ಹಣಿಯುವುದು ಹೇಗೆ ಅಂದರೆ ನಮ್ಮ ಬೆಳವಣಿಗೆ ಮೂಲಕ. ಯಾರೇ ನಮ್ಮ ಶತ್ರು ಇರಲಿ, ನೀವು ಬೆಳೆದು ಬಿಡಿ, ಸಕ್ಸಸ್ ಆಗಿಬಿಡಿ. ನೀವು ಅದಕ್ಕಿಂತ ದೊಡ್ಡ ಸೇಡು ತೀರಿಸಿಕೊಳ್ಳೋಕ್ಕೆ ಇನ್ನು ಜಗತ್ತಲ್ಲೇ ಏನೂ ಇಲ್ಲ ರೀ. ಇಡೀ ವರ್ಲ್ಡಲ್ಲೇ ನೀವು ಸಕ್ಸಸ್ ಆಗುವುದಕ್ಕಿಂತ, ಅಕಸ್ಮಾತ್ ನಿಮಗೆ ಫಸ್ಟ್ ಆಫ್ ಆಲ್ ಸೇಡು ಒಳ್ಳೆಯದಲ್ಲ, ಒಳ್ಳೆ ಮನಸ್ಥಿತಿ ಅಲ್ಲ. ಅಕಸ್ಮಾತ್ ಹಾಗೆ ಇಟ್ಕೊಂಡ್ರೂ ಕೂಡ ಯಾರಿಗೂ ಹೊಡಿತೀನಿ, ಬಡಿತೀನಿ, ಅವ್ರೇನೋ ಮುಗಿಸ್ಬಿಡ್ತೀನಿ, ನೋ, ಬೆಳೆದು ಬಿಡಿ, ನೀವು ಸಕ್ಸಸ್ಫುಲ್ ಆಗಿಬಿಡಿ. ನೀವು ಚೀನಾ ಬಹುಶಃ ಈ ಒಂದು ಪಾಲಿಸಿ ಮೇಲೆ ಹೋಗ್ತಾ ಇದೆಯಾ? ಜನಸಂಖ್ಯೆ ಚೀನಾಗೂ ದೊಡ್ಡ ಇಶ್ಯೂನೇ. ಹ್ಯಾಂಡ್ಲ್ ಮಾಡ್ತಾ ಇದ್ದಾರಲ್ಲ ಅವರು, ಚೀನಾ ಹ್ಯಾಂಡ್ಲ್ ಮಾಡ್ತಾ ಇದ್ದಾರಲ್ಲ. ಜನಸಂಖ್ಯೆಯಲ್ಲಿ ಇಶ್ಯೂ ಇದೆ, ಅಲ್ಲಿ ಇಶ್ಯೂ ಇದ್ದುಕೊಂಡು ತಲಾದಾಯ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಜನಗಳ ಜೀವನ ಮಟ್ಟ ಸುಧಾರಣೆಯ ಕಡೆಗೆ ಚೈನಾ ಗಮನ ಕೊಡ್ತಾ ಇದೆ. ಮತ್ತು ವಿಶ್ವದಲ್ಲೇ ಚೈನಾ ಏನು ಮಾಡ್ತಾರೆ ಅಂದ್ರೆ, ಅವ್ರದ್ದು ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಇದೆ ಆ ದೇಶಕ್ಕೆ ಅಂತ ಹೇಳಿದ್ರೆ, ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ವಿಶ್ವದಲ್ಲೇ ಅನೇಕ ವಸ್ತುಗಳನ್ನು ಚೈನಾದವರು ಕೊಡುವಂಥ ಬೆಲೆಗೆ ಇನ್ನು ಯಾವ ದೇಶ ಕೂಡ ಕೊಡೋಕ್ಕಾಗಲ್ಲ. ಉತ್ಪಾದನಾ ವೆಚ್ಚವನ್ನು ಅಷ್ಟು ಕಡಿಮೆ ಇಟ್ಕೊಂಡು ಅಷ್ಟು ಕಾಂಪಿಟೇಟಿವ್ ಪ್ರೈಸ್ಗೆ ಅವ್ರು ಮಾರ್ತಾರಲ್ಲ, ಅನೇಕ ದೇಶಗಳಿಗೆ ಅದು ಸಾಧ್ಯನೇ ಆಗಲ್ಲ. ಒಂದು ವಾಟರ್ ಬಾಟ್ಲ್, ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಬೇರೆ ದೇಶ $2 ಆಗುತ್ತಪ್ಪ ಖಾಲಿ ವಾಟರ್ ಬಾಟ್ಲಿಗೆ ಅಂತ ಹೇಳಿದ್ರು, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಚೈನಾದ್ರು 50 ಪೈಸೆ ಕೊಡ್ತೀನಿ ಬನ್ನಿ ಅಂತಾರೆ. ಯಾರನ್ನ ತೊಗೋತಾರೆ ಅವಾಗ? ಚೈನಾ ಕಡೆಗೆ ಬರ್ತಾರೆ. ಇದು ಇವರ ಮೂಲ ಟ್ರಿಕ್ಕು. ಹಾಗಾಗಿ ಅವ್ರು ಏನಿದ್ರು ಯುದ್ಧ ಮಾಡ್ಕೊಂಡು ದುಡ್ಡು ಹಾಳು ಮಾಡ್ಕೊಳ್ಳಲ್ಲ ಅವರು. ನೋ, ಕೇಳಿ ಎಷ್ಟು ದಿನ ಆಯಿತು, ಚೈನಾ ಎಷ್ಟು ವರ್ಷಗಳಾಯಿತು ಯುದ್ಧ ಮಾಡಿ? ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವರು? ಯುದ್ಧಕ್ಕೆ ಸುರಿತಾ ಇದ್ದಾರಾ? ಬದಲಿಗೆ
ರಾಜತಾಂತ್ರಿಕತೆ ಅನೇಕ ದೇಶಗಳಿಗೆ ಸಾಲ ಕೊಡ್ತಾ ಇದ್ದಾರೆ ಅವರು. ಶ್ರೀಲಂಕಾನೂ ಸೇರಿಸಿ ಮಾತಾಡ್ತೀನಿ, ಪಾಕಿಸ್ತಾನವನ್ನು ಸೇರಿಸಿ ಮಾತಾಡ್ತೀನಿ ನಾನು. ಈಗ ಇರಾನ್ ತೊಂದರೆ ಆಗಿದೆಯಾ, ಇರಾನ್ಗೂ ಸಾಲ ಕೊಡ್ತಾರೆ, ಬದಲಿಯಾಗೇನೋ ಪಡ್ಕೊಳ್ತಾರೆ ಅವರು. ಬೇರೆ ದೇಶಕ್ಕೂ ಸಾಲ ಕೊಡ್ತಾರೆ, ಬದಲಿಯಾಗಿ ಪಡ್ಕೊಳ್ತಾರೆ, ರೋಡ್ ಮಾಡ್ಕೊಳ್ತಾರೆ, ವ್ಯಾಪಾರ ಇಂಪ್ರೂವ್ ಮಾಡ್ಕೊಳ್ತಾರೆ. ರಕ್ಷಣಾತ್ಮಕವಾಗಿಯೂ ಆರ್ಥಿಕತೆಯ ದೃಷ್ಟಿಯಿಂದನೂ ಕೂಡ ತಮ್ಮ ದೇಶವನ್ನು ಹೇಗೆ ಬಲಪಡಿಸಿಕೊಳ್ಳಬೇಕು ಅನ್ನೋ ಕಡೆ ಗಮನ ಕೊಡ್ತಾ ಇದ್ದಾರಲ್ಲ. ಬಹುಶಃ ಎಲ್ಲ ಅಂಶಗಳು ಇಟ್ಕೊಂಡೆ ಸೇನೆಯ ಮುಖ್ಯಸ್ಥರಾಗಿದ್ದಂತಹ ಜನರಲ್ ನರವಾಣೆ ಅವರ ಇದಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಶತ್ರು ಅಥವಾ ಪ್ರತಿಸ್ಪರ್ಧಿ ಅಂತ ನೋಡಿದ್ರೆ ಚೀನಾ ನಾವು ಗಮನಿಸಬೇಕಾಗತ್ತೆ ಹೊರತು ಪಾಕ್ನಿಂದ ನಮಗೊಂದು ಟೆರರಿಸಮ್ ಬೆದರಿಕೆ ಇದೆ ನಿಜ. ಹೀಗಾಗಿ ಪಶ್ಚಿಮ ಗಡಿಯತ್ತ ಭಾರತದ ಗಮನ ಇರೋದು ಹೌದು, ಆದರೆ ದೀರ್ಘಾವಧಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಭಾರತದ ದೊಡ್ಡ ಪ್ರತಿಸ್ಪರ್ಧಿ ಅಂದರೆ ಅದು ಚೈನಾ ಅಂತ ಒಂದು ಕಡೆ ಹೇಳಿದೆ ಜನರಲ್ ಮನೋಜ್ ನರವಾಣೆ, ಸೇನೆಯ ಮಾಜಿ ಮುಖ್ಯಸ್ಥರು ಇವರು. ಅವ್ರು ಹೇಳಿಕೆ ಕೊಟ್ಟಿರೋದಲ್ಲಿ 2019 ಡಿಸೆಂಬರ್ 31ರಿಂದ 2022 ಏಪ್ರಿಲ್ 30ರವರೆಗೆ ಸೇನೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು ಜನರಲ್ ಮನೋಜ್ ನರವಾಣೆ. ಸೇನಾ ತಡೆ ಸಾಮರ್ಥ್ಯವನ್ನು ಬಲಪಡಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದ್ದಾರೆ. ಸೇನಾ ಪಡೆ ಏನಿದೆಯಲ್ಲ, ಇದನ್ನು ನಾವು ಎಷ್ಟರ ಮಟ್ಟಿಗೆ ತಡೆಯಬಲ್ಲೆವು, ಎಷ್ಟು ಮಟ್ಟಿಗೆ ನಮ್ಮ ಸೇನೆ ಆ ರೀತಿಯಲ್ಲಿ ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಬಲ್ಲೆವು, ಇದನ್ನು ನಾವು ಬಲಪಡಿಸಬೇಕು ಅಂತೇಳಿ ಒತ್ತಿ ಹೇಳಿದ್ದಾರೆ. ದೀರ್ಘಕಾಲದ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಬಗೆಹರಿಸಬೇಕು ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ ಅವರು. ಪಾಕ್ ಚೀನಾದಿಂದ ಎದುರಾಗುವಂತಹ ಭದ್ರತಾ ಸವಾಲುಗಳ ಬಗ್ಗೆ ಅವರು ಮಾತನಾಡಿ 2 ದೇಶಗಳಿಂದ ಎದುರಾಗುವ ಸಮಸ್ಯೆಗಳು ಸಂಪೂರ್ಣ ಭಿನ್ನ ಅಂತ ಮಾತಾಡಿದ್ದಾರೆ.